ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನೋಳ್ಳಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹಲಸಿನಣ್ಣಿನ ದೋಸೆ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಮ್ಮ ಸಿಸ್ಟರ್ ಒಬ್ಬರು ಜಾಸ್ತಿನೇ ಹಲಸಿನಣ್ಣು ಕೊಟ್ಟಿದ್ರು. ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ಈ ದೋಸೆನ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮಮ್ಮಂಗೆ ಹಲಸಿನಣ್ಣಿನ ದೋಸೆ ಹಾಕ್ಕೊಡ್ತೀನಿ, ತಿನ್ಬೇಕು ನೋಡಮ್ಮ ಅಂತಂದರೆ, ನೀನೇನಾದರೂ ಮಾಡ್ಕೊಂಡು ನಾನು ತಿನ್ನಲ್ಲ ಅಂತಂದೇಳಿ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಟ್ರು. ಸೊ ನೋಡೋಣ ರೆಸಿಪಿ ಹೆಂಗೆ ಬರುತ್ತೆ ಅಂತಂದೇಳಿ. ಫಸ್ಟ್ ನಾನಿಲ್ಲಿ ಈ ದೋಸೆ ಮಾಡೋದಕ್ಕೆ ಒಂದು 500 ಗ್ರಾಮ್ ಆಗೋಷ್ಟು ಹಲಸಿನಣ್ಣನ್ನು ತೊಗೊಂಡಿದ್ದೀನಿ. ಅದರಲ್ಲಿರೋಂಥ ಸೀಡ್ಸ್ ಎಲ್ಲ ತೆಗೆದ್ರೆ ಒಂದು 400 ಗ್ರಾಮ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೀಡ್ಸ್ ಎಲ್ಲ ತೆಗೆದಾದಮೇಲೆ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಏಲಕ್ಕಿ, ಒಂದು 7ರಿಂದ 8 ಕಾಳು ಮೆಣಸು, ಒಂದು ಸಣ್ಣ ಕಪ್ಪಾಗಷ್ಟು ಹಸಿ ಕೊಬ್ಬರಿ, ಒಂದು ಅಚ್ಚು ಬೆಲ್ಲನ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲವನ್ನು ಸೇರಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈ ಪೇಸ್ಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದೇ ಮಿಕ್ಸರ್ ಜಾರ್ಗೆ ಒಂದು 4ರಿಂದ 5 ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇವಾಗ ಅಕ್ಕಿನ ಹಾಕ್ಕೊಂಡು ಮೊದಲೇ ರುಬ್ಕೊಂಡಿರೋಂಥ ಪೇಸ್ಟ್ ಇತ್ತಲ್ವ, ಅಂದರೆ ಹಲಸಿನಣ್ಣಿನ ಪೇಸ್ಟ್ ಇತ್ತಲ್ವ, ಅದ್ರ ಜೊತೆಗೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ 1 ಕಪ್ ಆಗೋಷ್ಟು ಬೆಲ್ಲ, 1-2 ಕಪ್ ಆಗೋಷ್ಟು ಹಲಸಿನಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡು ಅದೇ ಕಪ್ ಅಳತೆಗೆ 1/4 ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ 1-2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, 1-2 ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡು ಒಂದು 4ರಿಂದ 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಸ್ವೀಟ್ ಅನ್ನೋದು ಈ ರೀತಿ ಗಟ್ಟಿ ಆಗುತ್ತೆ. ಇದನ್ನು ದೋಸೆ ಜೊತೆಗಾದರೂ ತಿನ್ಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಹಿಟ್ಟು ನೆನೆಯೋದಕ್ಕೆ ಬಿಟ್ಟು ಒಂದು 10 ನಿಮಿಷ ಆಯಿತು. ಇವಾಗ ಪ್ಲೇಟ್ನ ತೆಗೆದುಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು ಸಣ್ಣ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ದೋಸೆ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ದೋಸೆ ಹಾಕೋದಕ್ಕೆ ಹೆಂಚನ್ನು ಸಹ ಬಿಸಿ ಇಟ್ಟಿದ್ದೆ. ಹೆಂಚು ಸಹ ಬಿಸಿ ಆಗಿದೆ. ದೋಸೆ ಹೆಂಚಿಗೆ ಎಣ್ಣೆ, ತುಪ್ಪ, ನೀರು ಯಾವುದನ್ನು ಬೇಕಾದರೂ ಹಾಕ್ಕೊಂಡು ದೋಸೆ ಹಾಕ್ಕೋಬೋದು. ನಾನಿಲ್ಲಿ ದೋಸೆ ಹೆಂಚಿಗೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ದೋಸೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಟಫಿಂಗ್ ದೋಸೆನ ಮಾಡ್ತಾಯಿದ್ದೀನಿ. ದೋಸೆ ಹಾಕ್ಕೊಂಡಿದ್ದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಲಸಿನಣ್ಣಿನ ಸ್ವೀಟ್ ಏನಿತ್ತಲ್ವ, 1 ಸ್ಪೂನ್ ಆಗೋಷ್ಟು ಸ್ವೀಟ್ನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ತೊಗೊಂಡ್ರೆ ಸ್ವೀಟ್ ದೋಸೆ ಅನ್ನೋದು, ಅಂದರೆ ಫೋಲ್ಡಿಂಗ್ ದೋಸೆ ಅನ್ನೋದು ರೆಡಿ ಆಗುತ್ತೆ. ಈ ದೋಸೆ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೆ. ಸ್ವೀಟಲ್ಲಾದರೂ ತಿನ್ಬೋದು, ಇಲ್ಲಾಂದರೆ ಚಟ್ನಿಲಾದರೂ ತಿನ್ಬೋದು ಅಂತಂದೇಳಿ. ಇನ್ನು ಹಲಸಿನಣ್ಣಿನ ದೋಸೆ ಟೇಸ್ಟ್ ಹೇಳೋದಾದರೆ ನನಗಂತೂ ಓಕೆ ಅಂತ ಅನ್ನಿಸ್ತು. ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಸೊ ಎಲ್ಲ ಥರದ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅಂಡ್ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವ ಅಂತಂದೇಳಿ ಮಾಡಿದ್ದು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.